ವಿಚಿತ್ರ ಆರೋಗ್ಯ ಸಮಸ್ಯೆ, ಕೆರೆಯಲ್ಲೇ ಮುಳುಗಿರುತ್ತಿದ್ದ ಬಾಲಕನ ನೆರವಿಗೆ ಧಾವಿಸಿದ ಅನಂತ್ ಅಂಬಾನಿ. ಮುಂಬೈಗೆ ಏರ್ಲಿಫ್ಟ್. ದೇಹದಾದ್ಯಂತ ತೀವ್ರ ಉರಿ ಕಾಣಿಸಿಕೊಳ್ಳುವ ವಿಚಿತ್ರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಾ ಉಪಶಮನಕ್ಕಾಗಿ ಗಂಟೆಗಟ್ಟಲೆ ಕೆರೆಯ ನೀರಿನಲ್ಲೇ ಮುಳುಗಿರುತ್ತಿದ್ದ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ನವೆಂಬರ್ 16 ವರ್ಷದ ಬಾಲಕ ಇಕ್ಬಾಲ್ ಶೇಖ್ ಎಂಬಾತನ ನೆರವಿಗೆ ಇದೀಗ ಉದ್ಯಮಿ ಅನಂತ್ ಅಂಬಾನಿ ಧಾವಿಸಿದ್ದಾರೆ. ಬಾಲಕನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ವಿಮಾನದ ಮೂಲಕ ಮುಂಬೈಗೆ ಕರೆತರಲಾಗಿದ್ದು, ಸರ್ ಎಚ್.ಎನ್. ರಿಲಯನ್ಸ್ ಫೌಂಡೇಶನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಕ್ಬಾಲ್ ಶೇಖ್ ನೀರಿನಿಂದ ಹೊರಬರುತ್ತಿದ್ದಂತೆಯೇ ಇಡೀ ದೇಹದಲ್ಲಿ ತೀವ್ರ ಸುಡುವ ಅನುಭವವಾಗುತ್ತಿತ್ತು. ಇದರಿಂದಾಗಿ ಆತ ಗಂಟೆಗಟ್ಟಲೆ ಕೆರೆಯಲ್ಲೇ ಇರುತ್ತಿದ್ದ ಹಾಗೂ ನೀರಿನಲ್ಲಿ ಕುಳಿತೇ ಉಪಾಹಾರ ಸೇವಿಸುವ ವಿಡಿಯೋ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಆತನ ಕುಟುಂಬಸ್ಥರು ಸ್ಥಳೀಯವಾಗಿ ಹಲವು ವೈದ್ಯರ ಬಳಿ ತೋರಿಸಿದ್ದರೂ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಂಡುಬಂದಿರಲಿಲ್ಲ. ಬಡತನದಿಂದಾಗಿ ಮುಂದಿನ ದುಬಾರಿ ಚಿಕಿತ್ಸೆ ಭರಿಸಲಾಗದೆ ಪೋಷಕರು ಸಾಮಾಜಿಕ ಜಾಲತಾಣದ ಮೂಲಕ ನೆರವು ಕೋರಿದ್ದರು. ಇದೀಗ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಹಾಗೂ ಪೋಷಕರ ಮನವಿಯನ್ನು ಗಮನಿಸಿದ ರಿಲಯನ್ಸ್ ಇಂಡಸ್ಟ್ರೀಸ್ ಕಾರ್ಯನಿರ್ವಾಹಕ ನಿರ್ದೇಶಕ ಅನಂತ್ ಅಂಬಾನಿ ಬಾಲಕನಿಗೆ ಉಚಿತ ಚಿಕಿತ್ಸೆಯ ಭರವಸೆ ನೀಡಿ ತಕ್ಷಣವೇ ಏರ್ಲಿಫ್ಟ್ ಮೂಲಕ ಮುಂಬೈಗೆ ಕರೆಸಿಕೊಳ್ಳುವ ವ್ಯವಸ್ಥೆ ಕಲ್ಪಿಸಿದರು. ಪ್ರಸ್ತುತ ಆಸ್ಪತ್ರೆಯಲ್ಲಿ ನುರಿತ ತಜ್ಞ ವೈದ್ಯರ ತಂಡ ಇಕ್ಬಾಲ್ನ ನಿಖರ ರೋಗಲಕ್ಷಣಗಳನ್ನು ಪತ್ತೆ ಹಚ್ಚಲು ಹಲವು ರಕ್ತ ಹಾಗೂ ಚರ್ಮ ಸಂಬಂಧಿ ಪರೀಕ್ಷೆಗಳನ್ನು ನಡೆಸುತ್ತಿದೆ. ಗಂಟೆಗಟ್ಟಲೆ ನೀರಿನಲ್ಲೇ ಮುಳುಗಿರುವುದರಿಂದ ಚರ್ಮ ಮೃದುವಾಗಿ, ನೈಸರ್ಗಿಕ ರಕ್ಷಣಾ ಪದರ ದುರ್ಬಲಗೊಳ್ಳುತ್ತದೆ. ದೀರ್ಘಕಾಲದ ನೀರಿನ ಸಂಪರ್ಕದಿಂದ ಬ್ಯಾಕ್ಟೀರಿಯಾ ಮತ್ತು ಫಂಗಲ್ ಸೋಂಕುಗಳು ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದು ವೈದ್ಯರು ಎಚ್ಚರಿಸಿದ್ದಾರೆ. ರೋಗದ ನಿಖರ ಕಾರಣ ತಿಳಿಯಲು ಸಂಪೂರ್ಣ ಪರೀಕ್ಷೆಯ ವರದಿ ಬರಬೇಕಿದ್ದು, ಸದ್ಯ ಬಾಲಕ ತಜ್ಞರ ಮೇಲ್ವಿಚಾರಣೆಯಲ್ಲಿದ್ದಾನೆ. ದೈನಂದಿನ ವಿಡಿಯೋಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ను ಇಂದೇ ಸಬ್ಸ್ಕ್ರೈಬ್ ಮಾಡಿ.